ಮೂರ್ಖರಿಗೆ ವರವೂ ಶಾಪವಾಗುತ್ತೆ. ಅದೊಂದು ಕುಟುಂಬ. ಅಲ್ಲಿ ಗಂಡ ಹೆಂಡತಿ ಕಷ್ಟಪಟ್ಟು ಹೊಲಗಳಲ್ಲಿ ದುಡಿದು ಜೀವನ ಸಾಗಿಸುತ್ತಿದ್ದರು. ಎಷ್ಟು ದುಡಿದರೂ ಹೊಟ್ಟೆಗೆ ಬಟ್ಟೆಗೆ ಸಾಲುತ್ತಿರಲಿಲ್ಲ. ಒಂದು ದಿನ ಹೊಲದಲ್ಲಿ ಕೆಲಸ ಮಾಡುವಾಗ ಹೊಲದಲ್ಲಿದ್ದ ಒಂದು ಕಲ್ಲಿಗೆ ಹೂಳುತ್ತಿದ್ದ ನೇಗಿಲು ತಾಕಿ ಕಲ್ಲು ಸೀಳಾಗಿ ಅದರಿಂದ ಒಬ್ಬ ದೇವತೆ ಹೊರಗೆ ಬಂದಳು. ಬಹಳ ವರ್ಷಗಳಿಂದ ಕಲ್ಲೊಳಗಿದ್ದ ದೇವತೆಗೆ ಗಂಡ ಹೆಂಡತಿ ಮುಕ್ತಿ ಕೊಡಿಸಿದರು. ಇದರಿಂದ ದೇವತೆಗೆ ಸಂತೋಷವಾಗಿ, ನಿಮಗೆ 3 ವರ ಕೊಡುತ್ತೇನೆ, ಏನು ಬೇಕು ಕೇಳಿಕೊಳ್ಳಿ ಎಂದಳು. ಬಡ ದಂಪತಿಗೆ ತುಂಬ ಸಂತೋಷವಾಯಿತು. ರೈತನ ಹೆಂಡತಿ ರೈತನ ಕಿವಿಯಲ್ಲಿ, ನೋಡಿ, ನಾವು ತುಂಬ ಬಡವರು, ಹಣವನ್ನು ಕೇಳೋಣ ಎಂದಳು. ಅದಕ್ಕೆ ರೈತ, ಬೇಡ ಬೇಡ, ತುಂಬ ಹಣವಿದ್ದರೆ ಹಣವನ್ನು ಯಾರಾದರೂ ಕಳ್ಳತನ ಮಾಡುತ್ತಾರೆ, ಬೇರೆ ಏನಾದರೂ ಯೋಚನೆ ಮಾಡಿ ಕೇಳೋಣ ಎಂದನು. ಹಾಗೆ ಯೋಚನೆ ಮಾಡಿ ವರ ಕೇಳಲು 1 ದಿನ ಅವಕಾಶ ಕೊಡಬೇಕೆಂದು ದೇವತೆಯ ಅನುಮತಿ ಪಡೆದು ಗಂಡ ಹೆಂಡತಿ ಮನೆಗೆ ಬಂದರು. ಮನೆಯಲ್ಲಿ ಕುಳಿತು ಎಷ್ಟು ಯೋಚನೆ ಮಾಡಿದರೂ ಅವರಿಗೆ ವರದಿಂದ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಆ ದಿನ ರಾತ್ರಿ ಇಬ್ಬರು ಊಟ ಮಾಡಲು ಕುಳಿತರು. ರೈತನ ಪತ್ನಿ ಹೇಳಿದಳು, ನಾವು ಹಣವನ್ನು ಕೇಳಬೇಕಿತ್ತು, ಪ್ರತಿದಿನ ರುಚಿಯಾಗಿ ಊಟ ಮಾಡಬಹುದಾಗಿತ್ತು ಎಂದಳು. ಹಾಗೆ ಹೇಳಿದ ಕ್ಷಣದಲ್ಲಿ ವಿಧ ವಿಧವಾದ ಖಾದ್ಯಗಳಿಂದ ತುಂಬಿದ ಭೋಜನದ 2 ತಟ್ಟೆ ಎದುರಿಗೆ ಬಂದಿತ್ತು. ಇದನ್ನು ನೋಡಿ ರೈತನಿಗೆ ಸಿಟ್ಟು ಬಂದು ಹೆಂಡತಿಗೆ, ಭೋಜನ ಯಾರಿಗೆ ಬೇಕಿತ್ತು, ಅನ್ಯಾಯವಾಗಿ 1 ವರವನ್ನು ಕಳೆದು ಬಿಟ್ಟೆ, ಊಟ ಮಾಡಿ ಏನಾಗಬೇಕಿತ್ತು ಎಂದು ಸಿಟ್ಟಿನಿಂದ ಹೇಳಿ ಆ ಭೋಜನದ ತಟ್ಟೆಗಳನ್ನು ಕಪಾಟಿನಲ್ಲಿಡು ಎಂದನು. ಅಷ್ಟು ಹೇಳಿದ್ದೆ 2 ತಟ್ಟೆಗಳು ಬೀರು ಒಳಗೆ ಹೋಗಿ ಕುಳಿತಿತ್ತು. ಇದನ್ನು ಕಂಡ ದಂಪತಿಗಳು ಹೆದರಿ ನಡುಗಿ ಹೋದರು. ಭೋಜನದ ತಟ್ಟೆ ಕಪಾಟಿನಿಂದ ಹೊರಗೆ ಬರಲಿ ಎಂದು ಗಾಬರಿಯಿಂದ ಹೇಳಿದರು. ಭೋಜನದ 2 ತಟ್ಟೆ ಹೊರಗೆ ಬಂದು ಕುಳಿತಿತ್ತು. ದೇವತೆ ಕೊಟ್ಟಿದ್ದ 3 ವರಗಳ ಕೆಲಸಗಳು ಮುಗಿದು ಹೋಯಿತು. ಈಗ ಊಟವೂ ಇಲ್ಲ, ವರಗಳೂ ಇಲ್ಲ, ಎಲ್ಲ ಕಳೆದುಕೊಂಡರು. ಇನ್ನೊಂದು ಕಡೆ ಇನ್ನೊಂದು ಕುಟುಂಬವಿತ್ತು. ಗಂಡ ಹೆಂಡತಿ 2 ಮಕ್ಕಳು. ಕೊಳಚೆ ಏರಿಯ ಮನೆಯಲ್ಲಿ ನಿತ್ಯವೂ ಜಗಳ. ನಿನ್ನನ್ನು ಕಟ್ಟಿಕೊಂಡ ಮೇಲೆ ನನಗೆ ಸುಖವಿಲ್ಲ, ಮನೆ ಬಿಟ್ಟು ಹೋಗು ಎಂದು ಗಂಡ. ನಿನ್ನಂತ ದರವೇಸಿ ನನಗೆ ಗಂಟು ಬಿದ್ದ, ಅವತ್ತೇ ನನ್ನ ಕನಸೆಲ್ಲ ನುಚ್ಚು ನೂರಾಯಿತು ಎಂದು ಹೆಂಡತಿ. ಈ ಜಗಳ ನೋಡಿ ಮಕ್ಕಳು ಅಳುತ್ತಾ ಇದ್ದವು. ಆ ಸಮಯದಲ್ಲಿ ಆಕಾಶ ಮಾರ್ಗದಲ್ಲಿ ಶಿವ ಪಾರ್ವತಿ ಸಂಚರಿಸುತ್ತಿದ್ದರು. ಪಾರ್ವತಿಗೆ ಈ ಗಂಡ ಹೆಂಡತಿ ಜಗಳ ನೋಡಿ ಸಹಿಸಿಕೊಳ್ಳಲಾಗಲಿಲ್ಲ. ಪರಮೇಶ್ವರನಿಗೆ, ಸ್ವಾಮಿ, ಅಷ್ಟೊಂದು ಜಗಳ ಮಾಡುತ್ತಿದ್ದಾರೆ, ನೀವು ಜಗತ್ಪಾಲಕರು ಅಂತ ಆಗಿದ್ದೀರಿ, ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇದ್ದೀರಿ, ನಿಮಗೇನು ಅನಿಸುವುದಿಲ್ಲವೇ, ಅವರಿಗೆ 1 ವರವಾದರೂ ಕೊಡಬಾರದೇ ಎಂದಳು. ಪರಮೇಶ್ವರನು, ಬೇಡ ಬೇಡ, ಅವರು ಹಾಗೇ ಇರಲಿ, ನಾವು ಮುಂದೆ ಹೋಗೋಣ. ಇದನ್ನು ಕೇಳಿ ಪಾರ್ವತಿಗೆ ಸಿಟ್ಟು ಬಂದಿತು. ಹಿಡಿದ ಪಟ್ಟು ಅವಳು ಬಿಡಲಿಲ್ಲ. ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲೇಬೇಕು ಎಂದಳು. ಸರಿ, ಪಾರ್ವತಿಯ ಒತ್ತಾಯಕ್ಕೆ ಮಣಿದು ಶಿವ ಕೆಳಗೆ ಬಂದನು. ವೇಷ ಮರೆಸಿಕೊಂಡು ಹೋಗಿ ಜಗಳ ಆಡುತ್ತಿದ್ದ ಗಂಡ ಹೆಂಡತಿಯರ ಮನೆಗೆ ಬಂದು, ನೀವಿಬ್ಬರು ಜಗಳ ಆಡುವುದನ್ನು ನಿಲ್ಲಿಸಿ 1 ವರ ಕೇಳಿ ನಿಮಗೆ ಕೊಡುತ್ತೇನೆ, ಅದರಿಂದ ಸುಖವಾಗಿ ಬಾಳಿರಿ ಎಂದನು. ಕೋಪದಲ್ಲಿದ್ದ ಗಂಡ ಶಿವನನ್ನು ನೋಡಿ, ನೀನು ನಮಗೆ ವರ ಕೊಡ್ತೀಯ, ನಿನ್ನ ಮುಖಕ್ಕಿಷ್ಟು ಎಂದು ವ್ಯಂಗ್ಯವಾಡಿ, ಕೊಡ್ತೀಯ ವರ ಆಗಿದ್ದರೆ ಕೇಳು, ನನ್ನ ಹೆಂಡತಿ ಅನಿಸಿಕೊಂಡವಳು ಇದ್ದಾಳಲ್ಲ, ಅವಳು ಹಂದಿಯಾಗಲಿ ಎಂದ ಶಿವ. ತಥಾಸ್ತು ಅಂದ. ಅವಳು ಹಂದಿಯಾದಳು. ಗಂಡನನ್ನು ಕೇಳಿದರೆ ಮಾತ್ರ ಸಾಕೆ, ಹಂದಿಯಾದ ಹೆಂಡತಿಯನ್ನೂ ಕೇಳಿದ್ದ, ಏನು ಬೇಕಮ್ಮ ಎಂದು ಕೇಳಿದ. ತನ್ನ ಗಂಡ ಹಂದಿ ರೂಪ ಮಾಡಿದ್ದಕ್ಕೆ ಅವನೂ ಹಂದಿಯಾಗಲಿ ಎಂದಳು. ಗಂಡ ಹೆಂಡತಿ ಇಬ್ಬರು ಹಂದಿಯಾದರು. ಇನ್ನು ಮಕ್ಕಳು, 2 ಮಕ್ಕಳನ್ನು ನಿಮಗೆ ಏನು ಬೇಕು ಎಂದು ಕೇಳಿದ. ನಮ್ಮ ಅಪ್ಪ ಅಮ್ಮನನ್ನು ಮೊದಲಿನಂತೆ ಮಾಡು ಎಂದವು. ಶಿವನ ವರದಿಂದ ಅವರಿಬ್ಬರು ಮತ್ತೆ ಮನುಷ್ಯರಾದರು. ಪಾರ್ವತಿಗೆ ಹೇಳಿದನಂತೆ, ನೋಡು, 3 ವರ ಕೊಟ್ಟೆ, ಏನಾದರೂ ಉಪಯೋಗವಾಯಿತಾ ಎಂದನು ಪರಮೇಶ್ವರ. ಇನ್ನೊಂದು ಕಡೆ ಬಂದ. ಅಲ್ಲಿ ಕಿಲಾಡಿ ಒಬ್ಬ ಇದ್ದ. ಅವನು ಬಹಳ ಬುದ್ಧಿವಂತ. ಅವನ ಬಳಿ ಹೋಗಿ, ಶಿವ, ನಿನಗೆ ಏನಾದರೂ ಕೇಳು, 1 ವರ ಕೊಡುತ್ತೇನೆ ಎಂದ. ಆತ ಕೇಳಿದ, ನಿಜವಾಗಿಯೂ ನಿನ್ನ ವರ ಫಲಿಸುತ್ತದೆಯೇ ಎಂದು. ಶಿವನು ಹೌದು ಎಂದ. ಕಿಲಾಡಿ 5 ನಿಮಿಷ ಸಮಯ ಕೇಳಿದ. ನಂತರ ತಂದೆ ತಾಯಿಯನ್ನು ಕೇಳಿದ್ದ. ಅವರಿಬ್ಬರ ಕಣ್ಣು ಕುರುಡಾಗಿದ್ದರಿಂದ ನಮಗೆ ಈ ಜೀವನ ಸಾಕಾಗಿದೆ, ದೃಷ್ಟಿ ಕೊಡುವಂತೆ ಕೇಳು ಎಂದರು. ಹೆಂಡತಿಯನ್ನು ಕೇಳಿದ, ನಿನಗೆ ಏನು ಬೇಕು ಎಂದು. ಆಕೆಗೆ ಮದುವೆಯಾಗಿ ವರ್ಷಗಳೇ ಆಗಿದ್ದರೂ ಮಕ್ಕಳಾಗಿಲ್ಲ.
ನಮಗೆ ಗಂಡು ಮಗು ಬೇಕು ಎಂದು ಕೇಳು ಎಂದಳು. ಕಿಲಾಡಿಗಂತೂ ಹಣದ ಅವಶ್ಯಕತೆ ಇತ್ತು. ತುಂಬ ಬಡವ, ಮನೆ ಸಂಸಾರ ನಡೆಸುವುದು ಕಷ್ಟವಾಗಿತ್ತು. ಶಿವನ ಮುಂದೆ ಬಂದು ನಿಂತ. ನಿನ್ನ ವರ ಫಲಿಸುವುದೇ ಆದರೆ ನನ್ನ ತಂದೆ ತಾಯಿ ಚಿನ್ನದ ತೊಟ್ಟಿಲಿನಲ್ಲಿ ಮಲಗಿದ ಮೊಮ್ಮಗುವನ್ನು ನೋಡುವಂಥ ವರ ಕೊಡು ಎಂದನು. ಶಿವನು ತಥಾಸ್ತು ಎಂದ. ಹೇಳುವುದೇ ತಡ, ಆ ಕಿಲಾಡಿಗೆ ಎಲ್ಲವೂ ಸಿಕ್ಕಿತು. ತಂದೆ ತಾಯಿಗೆ ಕಣ್ಣು ಬಂದಿತು. ಮನೆಯಲ್ಲಿ ಚಿನ್ನದ ತೊಟ್ಟಿಲು ಕಟ್ಟುವಂಥ ಐಶ್ವರ್ಯ ಸಿಕ್ಕಿತ್ತು. ಹೆಂಡತಿ ಮಗುವಿನ ತಾಯಿಯಾದಳು. ಇದು ಒಂದು ಕಥೆ ಅಷ್ಟೆ. ವಿಚಾರಗಳಿಗೆ ಬೆಲೆ ಕೊಡಬೇಕು. ಮೇಲ್ನೋಟದ ಭಾವನೆಗಳಿಗೆ ಬೆಲೆ ಕೊಡುವುದು ಅಜ್ಞಾನ. ಭಾವನೆಗಳ ಹಿಂದಿರುವ ವಿಚಾರ ಅಥವಾ ಉದ್ದೇಶಗಳನ್ನು ಪರಿಶೀಲಿಸಿದರೆ ಉತ್ತಮ. ದ್ವೇಷದಿಂದ ಸಿಗುವ ಫಲ ಸರ್ವನಾಶ ಅನ್ನುವುದಕ್ಕೆ ಇದೊಂದು ಉದಾಹರಣೆ. ನಾಳೆಗೆ ಏನಾಗುವುದೋ ಎಂದು ಯಾರಿಗೂ ತಿಳಿಯದು. ಆದ್ದರಿಂದ ಬುದ್ಧಿವಂತನಾದವನು ನಾಳೆ ಮಾಡುವ ಕೆಲಸವನ್ನು ಹಿಂದೆ ಮಾಡುವನು. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.